ಧಾಮ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಮೆಡಿಕಲ್ ಸೂಪರಿಂಟೆಂಡೆಂಟ್. ಜೂನ್ ತಿಂಗಳು ಪೊರೆ ಕ್ಯಾಟ್ರಾಕ್ಟ್ ಅವೇರ್ನೆಸ್ ಮಂತ್ ಅಂತ ಹೇಳ್ತೀವಿ. ಪೊರೆ ರೋಗ ಅಥವಾ ಅದು ವಯಸ್ಸಿಂದ ಬರೋವಂಥ ಕಾಯಿಲೆ ಅಂತ ಹೇಳೋಕ್ಕಾಗಲ್ಲ, ಅದೊಂದು ಫಿಸಿಯೋಲಾಜಿಕಲ್ ಚೇಂಜ್ ಅಂತ ಹೇಳ್ಬೋದು. ಸೊ ಇದು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ದೇಶದಲ್ಲಿದೆ. ಆದರೂ ನಮ್ಮ ಸರ್ಕಾರದವರು ತುಂಬಾ ಕೆಲವು ಯೋಜನೆಗಳನ್ನ ಹಮ್ಮಿಕೊಂಡಿದ್ದಾರೆ. ಈ ಕ್ಯಾಟ್ರಾಕ್ಟ್ ಏನು ಒಂದು ಕ್ಯಾಟ್ರಾಕ್ಟಿಂದ ಅಂಧತ್ವ ಏನಾಗುತ್ತೆ, ಇದು ಪ್ರಿವೆಂಟಬಲ್ ಕಾಸ್ ಆಫ್ ಬ್ಲೈಂಡ್ನೆಸ್. ಸೊ ಇದನ್ನು ಕಮ್ಮಿ ಮಾಡೋದಕ್ಕೆ ಬಹಳ ಶ್ರಮಿಸ್ತಾ ಇದ್ದಾರೆ. ಡಿಸ್ಟ್ರಿಕ್ಟ್ ಕಂಟ್ರೋಲ್ ಬ್ಲೈಂಡ್ನೆಸ್ ಪ್ರೋಗ್ರಾಮು ಇವರೆಲ್ಲನೂ ಸುಮಾರು ಹಳ್ಳಿಗೆ ಹೋಗಿ ತಪಾಸಣೆ ಮಾಡಿ ಅವ್ರನ್ನ ಕರ್ಕೊಂಡು ಬಂದು ಮತ್ತು ಆಪ್ರೇಷನ್ ಮಾಡಿ ಅಲ್ಲೂ ಕೂಡ ನಾವು ಮೈಕ್ರೋ ಇನ್ಸಿಷನ್ ಅಥವಾ ಸ್ಮಾಲ್ ಇನ್ಸಿಷನ್ ಕ್ಯಾಟ್ರಾಕ್ಟ್ ಸರ್ಜರಿ ಅಂತ ಮಾಡ್ತೀವಿ. ಒಳ್ಳೆ ಸ್ಟೆರಿಲೈಸೇಷನ್ ಮೇಂಟೈನ್ ಮಾಡ್ತೀವಿ. ಕ್ಯಾಂಪ್ ಅಂತ ನಾವು ಇದು ಉದಾಸೀನ ಇರೋದಿಲ್ಲ ಅಲ್ಲೂ ಇದೆ. ಆಮೇಲೆ ನಾವು ಶ್ರದ್ಧಾ ಐ ಕೇರ್ ಟ್ರಸ್ಟ್ ಅಂತ ನಾವು ಅದನ್ನು ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲೇ ಮಾಡ್ತಾಯಿದ್ದೀವಿ. ಸೊ ಸುಮಾರು ವರ್ಷಕ್ಕೆ 10,000ದಷ್ಟು ಕ್ಯಾಟ್ರಾಕ್ಟ್ ಸರ್ಜರಿ ಮಾಡ್ತೀವಿ. ಕ್ಯಾಟ್ರಾಕ್ಟ್ ಇವಾಗ ಸಾಮಾನ್ಯವಾಗಿ ಒಂದು ಮಿಸ್ಕನ್ಸೆಪ್ಷನ್ ಅಂತ ನಾವೇನು ಹೇಳ್ತೀವಿ, ಅದು ಪೊರೆ ಬಲಿಯೋವರೆಗೂ ಪೇಷಂಟ್ಸು ಬರೋದೇ ಇಲ್ಲ. ಇಷ್ಟೊಂದು ನಾವು ತಪಾಸಣೆ ಮಾಡಿ ಎಲ್ಲ ಸುಮಾರು ಬೇರೆ ಆಸ್ಪತ್ರೆಗಳವರು ಮಾಡ್ತಾರೆ. ಅಂದ್ರೂ ಕ್ಯಾಟ್ರಾಕ್ಟ್ ಒಂದು ಬರ್ಡನ್ ಏನಿದೆ ತುಂಬ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ. ನಾವು ಅದಕ್ಕೆ ಬಲಿಯೋವರೆಗೂ ಕಾಯೋ ಅವಶ್ಯಕತೆ ಇರಲ್ಲ. ಯಾಕೆಂದರೆ ಬಲ್ಲದ ಮೇಲೆ ಏನಾಗುತ್ತೆ, ಪೇಷಂಟ್ಸ್ಗಳಿಗೆ ನಡೆಯೋಕ್ಕೆ ಆಗೋದಿಲ್ಲ. ಈ ಒಂದು ಕಣ್ಣಿನ ಸಮಸ್ಯೆಯಿಂದ ಬೀಳೋದು, ಹೇಳೋದು ಮತ್ತು ಏನೂ ಕಾಣಿಸೋದಿಲ್ಲ, ಆ ಥರ ಎಲ್ಲ ಸಮಸ್ಯೆ ಇರುತ್ತೆ. ಸೊ ಸೂಕ್ತ ಸಮಯದಲ್ಲಿ ಅದನ್ನು ನಾವು ಕಂಡುಹಿಡಿದು ಆಪ್ರೇಷನ್ ಮಾಡಿ ಒಳ್ಳೆ ರಿಸಲ್ಟ್ಸ್ ಕೊಡ್ಬೋದು. ಸೊ ಮೀಡಿಯಾವ್ರನ್ನ ನಾವೇನು ಕೇಳ್ಕೊಳ್ಳೋದು ಅಂದರೆ, ಯಾರಿಗೆ ಇದರ ಅವಶ್ಯಕತೆ ಇರುತ್ತೆ ಹಳ್ಳಿಗಳಲ್ಲಿ, ಸಣ್ಣ ಊರುಗಳಲ್ಲಿ, ಅಲ್ಲೆಲ್ಲ ನೀವು ಇದನ್ನು ಪ್ರಚಾರ ಮಾಡಿ ನಮ್ಮ ಈ ಒಂದು ಕಮಿಟ್ಮೆಂಟ್ ಅಂತ ಇದೆ, ಕ್ಯಾಟ್ರಾಕ್ಟ್ ಒಂದು ಬ್ಲೈಂಡ್ನೆಸ್ನ ನಾವು ಕಮ್ಮಿ ಮಾಡೋದಕ್ಕೆ ನಮ್ದು ಏನು ಕಮಿಟ್ಮೆಂಟ್ ಇದೆ, ನಮ್ಮೆಲ್ಲರ ಕಮಿಟ್ಮೆಂಟಲ್ಲಿ ನೀವು ಭಾಗವಹಿಸಬೇಕು. ಮತ್ತು ಧನ್ಯವಾದಗಳು. ಪೊರೆ ರೋಗ ಸಾಮಾನ್ಯವಾಗಿ 50 ವರ್ಷದಲ್ಲಿ ಕಾಣಿಸ್ಕೊಳ್ಳುತ್ತೆ, ವಯಸ್ಸಾಗಿಂದ ಬರೋದು. ಬಟ್ ಆದರೂ ಕೆಲವು ಸತಿ ಪೀಡಿಯಾಟ್ರಿಕ್ ಕ್ಯಾಟ್ರಾಕ್ಟ್ ಅಂತೀವಿ. ಕೆಲವು ಮಕ್ಕಳಲ್ಲಿ ತಾಯಿಯ ಗರ್ಭದಿಂದನೇ ಬಂದಿರೋ ಚಾನ್ಸಸ್ಸು ಇರುತ್ತೆ. ಆಮೇಲೆ ಈಗ ತುಂಬ ಲೈಫ್ ಸ್ಟೈಲೆಲ್ಲ ಚೇಂಜ್ ಆಗಿರೋದ್ರಿಂದ ಡಯಾಬಿಟಿಸು ಅದೆಲ್ಲನೂ ಬೇಗ ಬರೋದ್ರಿಂದ ಇನ್ನು 40 ವರ್ಷ ಥರನೂ ಬರಬಹುದು. ಬಟ್ ಸಾಮಾನ್ಯವಾಗಿ 50-55 ವರ್ಷದ ಮೇಲೆ ಇದು ಕಾಣಿಸ್ಕೊಳ್ಳುತ್ತೆ. ಇದು ಪೊರೆ ರೋಗದ ಫಸ್ಟ್ ಸಿಂಪ್ಟಮ್ ನಾವೇನು ಹೇಳ್ತೀವಿ, ಕಣ್ಣು ವಿಷನ್ನು ಬ್ಲರ್ ಆಗ್ತಾ ಹೋಗುತ್ತೆ. ಆಮೇಲೆ ಎಲ್ಲ ಲೈಟ್ ಎಲ್ಲ ಚದರ್ದಂಗೆ ಕಾಣುತ್ತೆ. ಮತ್ತು ತುಂಬ ಲೈಟ್ ಬೇಕು ಅಂತ ಅನಿಸುತ್ತೆ ಏನಾದ್ರು ನೋಡಬೇಕಾದ್ರೆ. ಆಮೇಲೆ ಬರ್ತಾ ಅದು ಯಾವಾಗ ಜಾಸ್ತಿ ಆಗುತ್ತಲ್ಲ ಆಗ ಕಂಪ್ಲೀಟಾಗಿ ದೃಷ್ಟಿ ಕಮ್ಮಿ ಆಗುತ್ತೆ. ನನ್ನ ಡಾಕ್ಟರ್ ಸವಿತಾ ಅರುಣ್, ನೇತ್ರಧಾಮ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್, ಒನ್ ಆಫ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ಮೆಡಿಕಲ್ ಸೂಪರ್. Okay, thank you. I am Dr. Sri Ganesh, Chairman and Managing Director of Netradama Super Speciality Eye Hospital and Managing Trustee of Shraddha Eye Care Trust. Today we are pleased to tell you that we are conducting a cataract awareness campaign through a cyclothon. Through cycling we are conducting awareness for the public about cataract. June is the cataract awareness month. Cataract is the commonest cause of blindness after 50 years. Almost 66% of the blindness in India is because of cataract. It's a reversible blindness which can be solved by a 5 to 15 minute simple operation where we just put drops and do it. The technology is very advanced today. We have laser cataract surgery, we have micro incision cataract surgery and phacoemulsification, where through a painless 10 to 15 minute surgery your vision can be restored. We also have premium intraocular lenses like trifocal lenses, extended depth of field lenses, where you don't have to wear glasses after cataract surgery. Power also is corrected and your